ಹಾಯ್ ಗೈಸ್, ಇದು ನಾನು, ಇದು ನನ್ನ ತಮ್ಮ, ಇದು ಮೂದೇವಿ ಸ್ಫೂರ್ತಿ. ಇದು ಪ್ರೀತಿ, ಇದು ಸ್ಫೂರ್ತಿ. ಸ್ಫೂರ್ತಿ ಚೆನ್ನಾಗಿದೆಯಾ? ಫೋಟೋ ಇಡಿ. ಫೋಟೋ ಎಷ್ಟು ಹತ್ರದಿಂದ ಆಗಲ್ಲ. ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ದಿವಸ ನಾವು ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳಿ ಫಸ್ಟು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮನೆ ದೇವ್ರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಂದರೆ ತುಂಬ ದಿನ ಆಗೋಗಿತ್ತು ಮನೆ ದೇವ್ರಿಗೆ ಹೋಗಿ. ಹಾಗಾಗಿ ಫಸ್ಟ್ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಈ ನಡುವೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡೋದಕ್ಕಾಗ್ತಾನೆ ಇರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಅಂದರೆ ನಾನು ಆಗಲೇ ಒಂದು 2 ತಿಂಗಳೇ ಆಗೋಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಮದುವೆಯಿಂದ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಹುಷಾರು ತಪ್ಪಿದ್ದು. ಹಾಗಾಗಿ ಇವತ್ತು ಮನೆ ದೇವ್ರಿಗೆ ಹೋಗೋಣ ಎಲ್ಲರೂ ಅಂತ ಹೇಳಿ ಮನೆ ದೇವ್ರಿಗೆ ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಆದ್ವಿ. ಅದರಲ್ಲಿ ಅಮ್ಮ ಮತ್ತು ಬಾನು ಅವರಿಬ್ಬರು ಬಂದಿಲ್ಲ, ಮತ್ತು ಅಣ್ಣನೂ ಬಂದಿಲ್ಲ. ಅಣ್ಣ ಇವತ್ತು ಅವರು ಕೇರಳಗೆ ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಅಂತ ಹೇಳಿ, ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅಣ್ಣ ಕೇರಳಗೆ ಹೋಗ್ತಾಯಿದ್ರು. ನಾವು ಹಾಗೆ ಅಣ್ಣನ ಡ್ರಾಪ್ ಮಾಡಿ ಆಮೇಲೆ ನಾವು ಹಾಗೆ ಹೋಗೋಣ ಮನೆ ದೇವ್ರಿಗೆ ಅಂತ ಹೇಳಿ ಮಕ್ಕಳು ನಾವು ಹೊರಟ್ವಿ. ಪದ್ದನೂ ಸ್ಫೂರ್ತಿನೂ ಬಂದಿದ್ದರು ಅವ್ರ ಊರಿಂದ. ಹಾಗಾಗಿ ಅವ್ರನ್ನೂ ಜೊತೆಲಿ ಕರ್ಕೊಂಡು ನಾವೆಲ್ಲರೂ ಹೋದ್ವಿ ಮನೆ ದೇವ್ರು ಬಂದು ಮದ್ದೂರ ಹತ್ರ ಮತ್ತು ಗಂಡು ದೇವ್ರು ಇರೋದು, ಹೆಣ್ಣು ದೇವ್ರು ಬಂದು ಚನ್ನಪಟ್ಟಣದ ಹತ್ರ. ಹಾಗಾಗಿ 2 ದೇವ್ರಿಗೆ ಹೋಗ್ಬಿಟ್ಟು ಬರೋಣ. ಅದು ಗೊತ್ತಿಲ್ಲ ನನಗೆ, ಹೆಣ್ಣು ದೇವರು ಗಂಡು ದೇವರು ಒಟ್ಟಿಗೆ ಹೋಗ್ಬೇಕಾ ಬೇಡವಾ ಅಂತ. ಆದರೆ 2 ದೇವ್ರೂ ತುಂಬ ದೂರ ಇದೆಯಲ್ಲ, ಹಾಗಾಗಿ ಬರಬೇಕಾದ್ರೆ ಫಸ್ಟ್ ಗಂಡು ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ಬರಬೇಕಾದ್ರೆ ಹೆಣ್ಣು ದೇವ್ರಿಗೆ ಹೋಗೋಣ ಅಂತ ಹೇಳಿ ನಾವು ಮನೆ ದೇವ್ರಿಗೆ ಹೋಗಿ ಒಂದು 10 ತಿಂಗಳಾಗಿತ್ತು. ಅಂದರೆ ನಾನು ಇವಾಗ 10 ತಿಂಗಳ ಹಿಂದೆಗಡೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಮನೆ ದೇವ್ರದ್ದು. ಮದ್ದೂರಲ್ಲಿ ಚೆನ್ನಕೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು. ಹಾಗಾಗಿ ನಾನು ಅಂದ್ಕೊಂಡೆ ಇನ್ನೂ 1 ವರ್ಷ ಆಗಿಲ್ಲ, ವರ್ಷಕ್ಕಿಂತ ಮುಂಚೆನೇ ಹೋಗ್ತೇವೆ. ತುಂಬ ದೂರ ಇರೋದಕ್ಕೆ ಸ್ವಲ್ಪ ನಾವು ಹೋಗೋದು ವರ್ಷದಲ್ಲಿ 1 ಸಾರಿ ಇಲ್ಲ 2 ಸಾರಿ ಈ ಥರ ಆಗೋಗ್ತಾಯಿದ್ದೆ. ಹತ್ರ ಇದ್ದಿದ್ರೆ ಹೋಗ್ಬೋದಾಗಿತ್ತು, ಆದರೆ ತುಂಬ ದೂರ ಇದೆ ಅಂತ ಹೇಳಿ ನಾವು ಹೋಗೋದು ವರ್ಷಕ್ಕೆ 1 ಸಾರಿ ಆದರೂ ಹೋಗಬೇಕು ಮನೆ ದೇವರಿಗೆ ಅಂತ ಹೇಳಿ ಹೋಗ್ತೀವಿ. ಹೋಗ್ಬೇಕಾದ್ರೇ ಪೂಜೆ ಸಾಮಾನೆಲ್ಲ ತೊಗೊಂಡು ಹೆಣ್ಣು ದೇವ್ರಿಗೂ ಮುಡ್ಲಕ್ಕೆ ಮತ್ತು ಕಣ್ಣು ಕೊಡಬೇಕು ಅಂತ ತೊಗೊಂಡಿದ್ವಿ ಎಲ್ಲನೂ. ಹೋಗ್ಬೇಕಾದ್ರೆ ಹಾಗೇನೆ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಣ್ಣನ ಡ್ರಾಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಅಣ್ಣನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅವರು ಒಂದು ಮಿನಿ ಬಸ್ ಮಾಡಿಕೊಂಡು ಒಂದು 20 ಜನ ಏನೋ ಹೋಗ್ತಾಯಿದ್ರು ಅಣ್ಣನ ಫ್ರೆಂಡ್ಸು ಎಲ್ಲರೂ. ನಮಗೇನೋ ಒಂಥರ ಬೇಜಾರು, ಅಣ್ಣ ಎಲ್ಲ ನಾವು ಹೋಗ್ತೈತೆ ಅಂತಂದರೆ. ಆದರೆ ನಮ್ಮ ಅಣ್ಣ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಾ ಇರ್ತಾರೆ. ಬೇರೆ ಟ್ರಿಪ್ ಅಂತ ಎಲ್ಲ ಎಲ್ಲೂ ಹೋಗಲ್ಲ, ದೇವಸ್ಥಾನಗಳಿಗಂತೂ ತುಂಬ ಹೋಗ್ತಾ ಇರ್ತಾರೆ. ಪ್ರೀತಿ ಅಂತೂ ಇದೇ ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರು ಬರ್ತಾ ಇರೋದು. ಬದ್ದು ಮತ್ತು ಸ್ಫೂರ್ತಿ ಅವರು ಅಷ್ಟೇ. ಅವ್ರು ಬದ್ದು ಇಲ್ಲಿ ನಮ್ಮ ಮನೆಗೆ ಬಂದಾಗೆಲ್ಲ ನಾವೆಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕೆ ಆಗ್ತಾನೆ ಇರಲಿಲ್ಲ. ಯಾವಾಗೂ ಕೇಳೋಳು, ನಾವು ಬಂದಾಗೆಲ್ಲ ನೀವೆಲ್ಲೂ ನನ್ನನ್ನು ಕರ್ಕೊಂಡೇ ಹೋಗೋದಿಲ್ಲ, ಮನೆಯಲ್ಲೇ ಇರಬೇಕು ಅಂತ. ನಾವು ಸರಿ ಬಾ ಈ ಸರಿ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ನಾವು ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತಲ್ಲ. ಅಣ್ಣನೂ ಹೇಗೂ ಟ್ರಿಪ್ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಲ್ಲ, ಹಾಗೆ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೊರಟ್ವಿ. ಅದು ಇವಾಗ ನಾನು ಮನೆ ದೇವ್ರಿಗೆ ಅಂತಂದರೆ ನಾನು ಕಾರ್ತಿಕದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಕಾರ್ತಿಕ ಮಾಸದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು, ಇಲ್ಲ ಯುಗಾದಿ ಟೈಮಲ್ಲಿ ಹೋಗ್ತಾ ಇದ್ದಿದ್ದು. ಆದರೆ ಇವಾಗ ಸ್ವಲ್ಪ ಹುಷಾರಿರಲಿಲ್ವಲ್ಲ, ಹಾಗಾಗಿ ಮನೆ ದೇವ್ರಿಗೂ ಹೋಗ್ಬಿಟ್ಟು ಬಂದುಬಿಡೋಣ. ಎಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಏನೇ ಬಂದ್ರೂ ಹುಷಾರಾಗ್ತಾ ಇರಲಿಲ್ಲ. ಹಾಗಾಗಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದು. ನಮ್ಮ ಮನೆ ದೇವರಂತೂ ತುಂಬಾ ಚೆನ್ನಾಗಿದೆ, ತುಂಬ ವಿಶಾಲವಾಗೈತೆ. ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನಾನು ಫಸ್ಟೇನೇ ಫೋನ್ ಮಾಡಿ ಹೇಳಿದ್ದೆ, ಅಂದರೆ ಇಲ್ಲಿ ನೈಟ್ ಪೂಜೆ ನಮ್ಮ ಮನೆ ದೇವ್ರಿಗೆ. ಹಗ್ಲತ್ತಲ್ಲಿ ಅಷ್ಟು ಜನ ಇರೋದು ಇಲ್ಲ, ಪೂಜೆನೂ ನಡೆಯಲ್ಲ, ನೈಟಲ್ಲಿ ಪೂಜೆ ಮಾಡೋದು. ಹಾಗಾಗಿ ನಾವು ಫಸ್ಟೇ ಫೋನ್ ಮಾಡಿ ಕೇಳ್ಕೊಂಡಿದ್ದೆ, ಅಣ್ಣ ಹಿಂಗೆ ಬರ್ತಾ ಇದ್ದೀರಿ ಅಂತ. ಅವ್ರು ಬನ್ನಿ ಅಮ್ಮ ಪರವಾಗಿಲ್ಲ, 11 ಗಂಟೆ ಒಳಗಡೆ ಬನ್ನಿ, ಅವಾಗ ನಾ ಇರ್ತೀರಿ. ಅಂದರೆ ದೇವ್ರ ಮೆರವಣಿಗೆ ಐತೆ, ದೇವ್ರ ಬಂದು ಅಭಿಷೇಕ ಮುಗಿದ ಮೇಲೇ ಪೂಜೆ ಅಂತ ಹೇಳಿದ್ರು. ನಾವು ಇಲ್ಲ ಅಣ್ಣ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೊರಟೋಗ್ತೀವಿ, ಆಮೇಲೆ ನೀವು ಬೇಕಾದರೆ ಅಲಂಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸರಿಮಾ ಅಂತ ಹೇಳಿದರು. ಹಾಗಾಗಿ ನಾವು ಬೆಳಗ್ಗೆನೇ ಸ್ವಲ್ಪ, ಅಂದರೆ ನಾವು ಮನೆ ಬಿಟ್ಟಿದ್ದು 8:45 9 ಗಂಟೆ ಆಗಿತ್ತಲ್ಲ, ಇಲ್ಲಿ ಬರೋ ಅಷ್ಟರಲ್ಲಿ 10:30 ಆಗೋಗಿತ್ತು. ಪೂಜೆ ಸಾಮಾನೆಲ್ಲ ನಾವು ತೊಗೊಂಡು ಹಾಗೆಯೇ ಶಿವಪ್ಪ ಒಂದೇ ಹೆಸರು, ಆದರೆ ಅದಕ್ಕೆ 100 ಬೀರೇಶ್ವರ ಅಂತ ಎಲ್ಲ, ಚೆನ್ನಕೇಶ್ವರ ಬೀರೇಶ್ವರ ಅಂತ ಎಲ್ಲ ನಮ್ಮ ಮನೇಲೂ ಹಂಗೇ, ಅಂದರೆ ಲಿಂಗದ ದೇವರೇನೆ, ಆದರೆ ಹೆಸರುಗಳು ಮಾತ್ರ ಬೇರೆ ಬೇರೆ ಐತೆ ಅಷ್ಟೇನೆ. ನಾವು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಪಾಪ ನಾವು ಅವ್ರು ಪುರೋಹಿತರು ಅಂದರೆ ಬೇರೆಯವ್ರನ್ನ ಕಳಿಸಿದ್ರು. ನಾನು ಫೋನ್ ಮಾಡಿದ್ದೆ, ಅವಣ್ಣ ಇರಲಿಲ್ಲ.
ನಾ ದೇವ್ರ ಮೆರವಣಿಗೆ ಆಯ್ತಮ್ಮ ಅಲ್ಲಿ ಹೋಗಿದ್ದೀರಿ, ಇನ್ನೊಬ್ಬರು ಬರ್ತಾರೆ ನೋಡ್ರಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಬಂದ್ವಿ. ಆದರೆ ದೇವ್ರಿಗೆ ಅಲಂಕಾರ ಏನೂ ಮಾಡಿರಲಿಲ್ಲ, ಅಭಿಷೇಕ ಇತ್ತು ಅಂತ ಹೇಳಿ ಅಲಂಕಾರ ಏನೂ ಮಾಡ್ಕೊಂಡಿರಲಿಲ್ಲ. ಸರಿ ಪರವಾಗಿಲ್ಲ, ನೀವು ಮಹಾಮಂಗಳಾರತಿ ಕೊಡಿ, ಪೂಜೆ ಸಾಮಾನೆಲ್ಲ ಹಾಗೆ ಇಟ್ಬಿಟ್ಟು ಮಹಾಮಂಗಳಾರತಿ ಕೊಡಿ ನಮಗೆ, ಆಮೇಲೆ ಬೇಕಾದರೆ ನೀವು ಅಲಂಕಾರ ಮಾಡ್ಕೊಳ್ಳಿವ್ರ ಅಂತ ಹೇಳಿದ್ವಿ. ಅಂದರೆ ಇನ್ನು ಅವ್ರು ಯಾರೋ ಪೂಜೆಗೆ ಇಟ್ಟಿದ್ದವರು ಬರೋದು ಲೇಟ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆ ಮೇಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಅವ್ರು ಬಂದು ನಾವೆಲ್ಲ ಹೋಗೋದಕ್ಕೂ ಮತ್ತು ನಾನು ದೇವ್ರಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೋಗೋದಕ್ಕೂ ಲೇಟ್ ಆಗೋಗುತ್ತೆ. ಹಾಗಾಗಿ ಸರಿ ಬೇಡ ಪರವಾಗಿಲ್ಲ, ನಮಗೆ ಮಹಾಮಂಗಳಾರತಿ ಮಾಡ್ಕೊಂಡು ಕೊಡಿ ಅಂತಲೇ ಹೇಳಿದ್ವಿ. ಸರಿ ಅಂತ ಹೇಳಿ ಅವರು ಪಾಪ ಪೂಜೆ ಮಾಡ್ಕೊಂಡು ಕೊಟ್ಟರು. ಇಷ್ಟೊತ್ತಿಗೆ ಹಾಗೆ ಹೋಗೋದು ಬಂದಿದ್ದೀವಿ. ಸ್ಫೂರ್ತಿ. ಹಾಯ್ ಗೈಸ್, ಇದು ನಾನು, ಇದು ನನ್ನ ತಮ್ಮ, ಇದು ಮೂದೇವಿ ಸ್ಫೂರ್ತಿ. ಇದು ಪ್ರೀತಿ, ಇದು ಸ್ಫೂರ್ತಿ. ಮನೆ ದೇವರಿಂದ ಹಾಗೆ ಬರಬೇಕಾದ್ರೆ ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ. ನಾವು ಇಲ್ಲಿ ಬರೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ರು. ಮತ್ತು ಇನ್ನು ಕ್ಲೋಸ್ ಮಾಡಿದ್ಮೇಲೆ ಓಪನ್ ಮಾಡೋದಿಲ್ವಲ್ಲ, ಇನ್ನು ಸಂಜೆನೇ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೇಗೂ ಬಂದಿದ್ದೀವಲ್ಲ, ಅಲ್ಲೇ ಹೊರಗಡೆನೇ ಕೈ ಮುಕ್ಕೊಂಡು ಇನ್ನು ಹೆಣ್ಣು ದೇವ್ರಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ನಾವು ಹಾಗೆ ಅಂದ್ಕೊಂಡ್ವಿ, ಅಯ್ಯೋ ನಾವು ಬರೋ ಅಷ್ಟರಲ್ಲಿ ಇನ್ನೊಂದು 10 ನಿಮಿಷ ಬೇಗ ಬಂದಿದ್ರು ಇಲ್ಲಿ ದೇವಸ್ಥಾನ ನಾವು ದರ್ಶನ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡ್ವಿ. ಇಲ್ಲಂತೂ ಪುರಾತನದ ಕಾಲದ ದೇವಸ್ಥಾನ, ಇದು ಮೇನ್ ರೋಡಲ್ಲೇ ಇದೆಯಲ್ಲ ಕೃಷ್ಣಂದು. ಹಾಗಾಗಿ ಅಲ್ಲಿ ಬಂದ್ವಿ, ನೋಡಿದ್ರೆ ಅವ್ರು ಕ್ಲೋಸ್ ಮಾಡ್ತಾಯಿದ್ರು. ಸರಿ ಅಂತ ಹೇಳಿ ಅಲ್ಲಿ ಸುಮ್ಮನೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಆಮೇಲೆ ಇನ್ನು ಹೆಣ್ಣು ದೇವ್ರಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಅಂದರೆ ಚನ್ನಪಟ್ಟಣದಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಅಷ್ಟೇ, ಅಲ್ಗೂರು ರೋಡಲ್ಲಿ ಕಬ್ಬಳಗೆ ಹೋಗ್ತೀವಲ್ಲ ಅದೇ ರೋಡಲ್ಲಿ ಹೋಗಬೇಕು. ಹಾಗಾಗಿ ಒಂದು 20 ನಿಮಿಷ ಅಷ್ಟೇ, ಚನ್ನಪಟ್ಟಣದಿಂದ ಒಂದು 20 ನಿಮಿಷ ಇಲ್ಲಿ ಮನೆ ದೇವ್ರಿಗೆ ನಾವು ಬರ್ತೀವಲ್ಲ ಅಲ್ಲಿ. ಹಾಗಾಗಿ ಬರೋ ಅಷ್ಟರಲ್ಲಿ ಅಲ್ಲೂ ಆಗಲೆಲ್ಲ ಪೂಜೆ ಎಲ್ಲ ನಡೀತಾ ಇತ್ತು. ಅವತ್ತಿನ ದಿನ ಫುಲ್ ಡೇ ದೇವಸ್ಥಾನ ಓಪನ್ ಇರೋದು. ಪ್ರಸಾದ ಎಲ್ಲ ದೇವಸ್ಥಾನದ ಹತ್ರನೇ, ತುಂಬ ಅರ್ಕೆಗಳೆಲ್ಲ ಮಾಡ್ಕೊಂಡಿರೋರೆಲ್ಲ ಕೆಲವೊಬ್ಬೊಬ್ಬರು ಅವರೇನೆ ಪ್ರಸಾದ ಎಲ್ಲ ಕೊಡ್ತೀವಿ ಅಂತ ಎಲ್ಲ ಹೇಳಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದರು. ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಪ್ರೀತು ನಮಗಿಂತ ಫಸ್ಟೇ ಬಂದು ಕುತ್ಕೊಂಡ್ಬಿಟ್ಟಿತ್ತು. ಅದು ನಾನು ಓದ್ಕೋಬೇಕು, ಬೇಗ ಹೋಗೋಣ ಮನೆಗೆ ಅಂದರೆ ನಾವು 2 ಗಂಟೆ 3 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದು. ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಆದರೆ ಸ್ವಲ್ಪ ಬೇಗ ಬಂದರೆ ಬಾನೂ ಬಂದಿದ್ದರೆ ಜಾನಪದ ಲೋಕಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ರಾಮನಗರದಿಂದ ಚನ್ನಪಟ್ಟಣಕ್ಕೆ ಮಧ್ಯದಲ್ಲ, ಇಲ್ಲ ರಾಮನಗರ ಬಿಟ್ಟ ಮೇಲೋ ಸಿಗುತ್ತಲ್ಲ ಜಾನಪದ ಲೋಕ. ಅದು ತುಂಬ ವರ್ಷಗಳಿಂದ ಅಂದ್ಕೊಳ್ತಾನೆ ಇದ್ದೀವಿ ಹೋಗಬೇಕು ಅಂತ. ತುಂಬ ಸರಿ ಅದೇ ರೋಡಲ್ಲಿ ಹೋದ್ರೂ ನಾವು ಜಾನಪದ ಲೋಕಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅಲ್ಲೇ ಹೋಗ್ತೀವಿ ಅಲ್ಲೇ ಬರ್ತೀವಿ, ಆದರೆ ಹೋಗೋದಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ. ಪ್ರೀತು ಸರಿ ಹೋಗೋಣ ಅಂತೆಲ್ಲ ಹೇಳ್ತು. ನಾವು ಇಲ್ಲಿ ಫಸ್ಟು ಊಟಕ್ಕೆ ಹೋಗೋಣ ಅಂತ ಕೇಳಿದ್ರು ಮಕ್ಕಳೆಲ್ಲರೂ. ಬೇಡ, ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಆಮೇಲೆ ಊಟಕ್ಕೆ ಹೋಗೋಣ ಅಂತ ನಾನು ಹೇಳಿದೆ. ಸರಿ ಅಂತೇಳಿ, ಅಂದರೆ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ. ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಕೊಟ್ಬಿಡೋಣ, ಆಮೇಲೆ ಬೇಕಾದರೆ ಕರ್ಕೊಂಡು ಹೋಗ್ತೀರಿ ಹೋಟೆಲ್ಗೆ ಅಂತ ಹೇಳಿದ್ವಿ. ಪೂಜೆ ಸಾಮಾನು ಮತ್ತು ಮೊಡ್ಲಕ್ಕಿ ಎಲ್ಲ ತೊಗೊಬಂದಿದ್ವಲ್ಲ. ಯಾವಾಗೇ ಬಂದ್ರೂ ಅಂದರೆ ನಾವು ಪ್ರತಿ ಸತಿ ದೇವಸ್ಥಾನಕ್ಕೆ ಬರೋದಕ್ಕಾಗಲ್ವಲ್ಲ, 1 2 ತಿಂಗಳಿಗೆ ಈ ಥರ ಬರೋದಕ್ಕಾಗಲ್ಲ ಅಂತ ಹೇಳಿ ನಾವು ಯಾವುದೇ ದೇವ್ರನ್ನ ಎಷ್ಟೇ ಪೂಜಿಸಿದ್ರು ಫಸ್ಟು ಮನೆ ದೇವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಮೊದಲನೇ ಪೂಜೆ ಮನೆ ದೇವ್ರಿಗೆ ಆಗಲೇಬೇಕು. ಆಮೇಲೆ ನಾವು ಬೇರೆ ದೇವ್ರನ್ನ ನಾವು ಎಷ್ಟೇ ಭಕ್ತಿಯಿಂದ ನಾವು ಪೂಜಿಸಿದ್ರೂ ಮನೆ ದೇವ್ರ ಪೂಜೆ ಅಂತೂ ಮಾಡಲೇಬೇಕು. ನಾವು ಬರ್ತಾ ಇದ್ದಿದ್ದೆ 6 ತಿಂಗಳಿಗೆ ವರ್ಷಕ್ಕೆ ಅಂತ ಹೇಳಿ. ಅದರಲ್ಲೂ ಹೆಣ್ಣು ದೇವ್ರಿಗೆ ಬಂದು ತುಂಬ ದಿನಗಳೇ ಆಗೋಗಿತ್ತು. ಹಾಗಾಗಿ ಮೊಡ್ಲಕ್ಕೆ ಎಲ್ಲ ತೊಗೊಂಡು ಬಂದಿದ್ದು ತುಂಬ ವರ್ಷ ಅಂತಂದರೆ 1 ವರ್ಷನೇ ಆಗೋಗಿತ್ತು ಹೆಣ್ಣು ದೇವ್ರಿಗೆ ಬಂದು.
ಒನಗನಹಳ್ಳಿ ಲಕ್ಷ್ಮೀ ದೇವಿ ಅಂತ ಹೇಳಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಫಸ್ಟು ಮೊಡ್ಲಕ್ಕಿ ಕೊಟ್ಬಿಡೋಣ ಅಂತ ಹೇಳಿ ಕಣ್ಣನ್ನು ಕೊಟ್ವಿ. ಅವ್ರು ಪುರೋಹಿತರು ಕಣ್ಣನ್ನು ದೇವ್ರಿಗೆ ಹಾಗೆ ಇಡ್ತೀರಿ ಅಂತ ಹೇಳಿ ಇಡ್ತಾಯಿದ್ರು. ಅದಂತೂ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಅಂದರೆ ಕೆಲವೊಂದೊಂದು ದೇವಸ್ಥಾನದಲ್ಲಿ ನಾವು ಇವಾಗ ತೊಗೊಂಡೋಗಿ ಕೊಟ್ಟರೆ ಇನ್ಯಾವಾಗೋ ಅಲ್ವಾ ಇಡೋದು. ಆದರೆ ಇಲ್ಲಿ ನಮ್ಮನೆ ದೇವ್ರಿಗೆ ನಾವು ತೊಗೊಂಡೋಗಿ ಕೊಟ್ಟಿದ ತಕ್ಷಣ ಹಾಗೇ ಕಣ್ಣು ಇಟ್ಟರು. ಅದು ನೋಡೋದಕ್ಕೆ ನಮಗೊಂಥರ ಏನೋ ಖುಷಿ ಆಯಿತು, ಅದು ಕಣ್ಣಿಟ್ಟಿದ್ದು ನೋಡಿಬಿಟ್ಟು. ಆಮೇಲೆ ಅಂದರೆ ನಾವು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕಾದ್ರೆ ಎಷ್ಟೇನೇ ನಾವು ಏನಾದರೂ ಒಂದು ಕೋರಿಕೆ ಇಟ್ಕೊಂಡು ನಾವು ಕೇಳ್ಕೊಳ್ಳುವಾಗ ಭಕ್ತಿಯಿಂದ ಪೂಜಿಸ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದು ಏನೋ ನಾವು ಮಾಡಿದ ಪೂಜೆಗೂ ಒಂದು ಸಾರ್ಥಕ ಅಂತ ಅನಿಸ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ನಮಗೂ ಹಾಗೆ ಅನಿಸಿದ್ದು. ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬರೋ ಅಷ್ಟರಲ್ಲಿ ಇವರು ಯಾರೋ ಒಬ್ಬರು ಹರಕೆ ಮಾಡಿಕೊಂಡು ಏನೋ ಪೂಜೆ ದೇವ್ರ ಹತ್ರ ಕೇಳ್ಕೊಂಡಿದ್ರು ಅಂತ, ಅದಾಯಿತು ಅಂತ ಹೇಳಿ ಅವತ್ತು ಊಟಕ್ಕೆ ಇಟ್ಕೊಂಡಿದ್ರು ದೇವಸ್ಥಾನದಲ್ಲಿ. ಅಂದರೆ ಪ್ರತಿ ವಾರನೂ ಪ್ರತಿದಿನವೂ ಇಲ್ಲಿ ದೇವಸ್ಥಾನದಲ್ಲಿ ಊಟ ನಡೆಯುತ್ತೆ ದೇವಸ್ಥಾನದ ಕಡೆಯಿಂದನೇ. ಆದರೆ ಇವತ್ತು ಯಾರೋ ಇವ್ರ ಪೂಜೆ ಏನೋ ಒಳ್ಳೇದಾಯಿತು ಅಂತ ಹೇಳಿ ಅವ್ರು ಪೂಜೆಗೆ ಇಟ್ಕೊಂಡಿದ್ರಂತೆ. ಹಾಗಾಗಿ ಮಕ್ಕಳೆಲ್ಲರೂ ಹೋಟೆಲ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾವು ದೇವ್ರ ಪ್ರಸಾದಕ್ಕಿಂತ ಹೋಟೆಲ್ ಊಟ ಮುಖ್ಯನ ಇದೆ ನೋಡ್ರಿ ಅಂತೆಲ್ಲ ಹೇಳಿದ್ವಿ. ಮಕ್ಕಳು ಯಾರು ಏನು ಅಂದಿಲ್ಲ ಪಾಪ. ಎಲ್ಲರೂ ಸರಿ ನಾವು ಪ್ರಸಾದನೇ ತಿನ್ನೋಣ ಅಂತ ಹೇಳಿ ಎಲ್ಲರೂ ಊಟ ಮಾಡಿದ್ರು. ಅದರಲ್ಲೂ ರಿಷಿದೇ ಸ್ವಲ್ಪ ಜಾಸ್ತಿ ಇದ್ದಿದ್ದು, ಸ್ಫೂರ್ತಿದ್ದು ರಿಷಿದು. ಅವ್ರು ಹೋಟೆಲ್ಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಆಮೇಲೆ ಸರಿ ಅಂತಂದ್ಬಿಟ್ಟು ಅವರೇ ನೋಡಿದ್ರೆ ನಮಗಿಂತ ಫಸ್ಟೇ ಊಟಕ್ಕೆ ಹೋಗ್ಬಿಟ್ಟಿದ್ರು. ಮಕ್ಕಳೆಲ್ಲರೂ ಊಟ ಎಲ್ಲ ಮುಗುತ್ತಿದ್ದೆಲ್ಲ ಆದಮೇಲೆ ನಾವು ದರ್ಶನ ಎಲ್ಲ ಚೆನ್ನಾಗಾಯಿತು. 2 ದೇವಸ್ಥಾನಕ್ಕೂ ಅಷ್ಟೇ, ಗಂಡು ದೇವರು ಹೆಣ್ಣು ದೇವರು ಎರಡರಲ್ಲೂ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ದರ್ಶನನೂ ಚೆನ್ನಾಗೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇವ್ರ ಅಮ್ಮ ಮಗಳು ಫೋಟೋಶೂಟ್ ನಡೆಸ್ತಾ ಇದ್ದರು. ದೇವಸ್ಥಾನದ ಹತ್ರ ತಗೊಳ್ದಿರ ಯಾಕೆ ಇಲ್ಲಿ ತೊಗೊಳ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ವಿ. ಪ್ರೀತು ಮತ್ತು ಅತ್ತಿಗೆ ಅವರು ಒಂದು ಸೈಡ್ ಹೋಗ್ತಾಯಿದ್ರು. ದೇವ್ರ ದರ್ಶನ ಎಲ್ಲ ಆಯ್ತಲ್ಲ ಚೆನ್ನಾಗಿ, ಇನ್ನು ಹೋಗೋಣ ಅಂತ ಹೇಳಿ ಸ್ವಲ್ಪ ದೂರ ಅಂದರೆ ಊರ ಎಂಟ್ರೆನ್ಸ್ ತನಕ ನಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಬಂದಿದ್ದಾದಮೇಲೆ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಅಯೋಧ್ಯೆ ಉಪಹಾರಕ್ಕೆ ಬಂದ್ವಿ. ಆಮೇಲೆ ಇಲ್ಲಿ ಬಂದು ಎಲ್ಲರೂ ಗೋಬಿ ಬೇಕು, ಪನ್ನೀರಲ್ಲಿ ಬೇಕು, ಅದು ಇದು ಅಂತ ಇದ್ರು. ಸರಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮದ್ದೂರಿಗೆ ಬಂದಿದ್ದೀವಲ್ಲ, ಮದ್ದೂರು ವಡೆ ಆದರೂ ತೊಗೊಂಡು ಹೋಗೋಣ ಪಾನುಗು ಅಮ್ಮಂಗೆ ಅಂತ ಹೇಳಿ ಅಲ್ಲಿ ತೊಗೊಂಡು ಹಾಗೆ ನಾವು ಒಂದೊಂದು ಬೀಡ ತೊಗೊಂಡು ತಿಂದ್ಕೊಂಡು ಮನೆಗೆ ಹೊರಟ್ವಿ. ಯಾವ ಜನಪದ ಲೋಕಕ್ಕೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.